ಆತ್ಮೀಯರೇ, ಇಂದಿನ ಈ ವಿಡಿಯೋದಲ್ಲಿ ಅವಿಭಾಜ್ಯ ಅಪವರ್ತನೀಕರಣ ಅಥವಾ ಇಂಗ್ಲೀಷ್ನಾಗ ಇದಕ್ಕೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತ ಕರೀತಾರೆ. ಇದನ್ನು ಯಾವ ರೀತಿ ಬಿಡಿಸ್ಬೇಕು, ಈ ರೀತಿಯ ಸಮಸ್ಯೆಗಳಿದ್ದಾಗ ಇದರೊಳಗೆ ಲೆಕ್ಕಗಳು ಕೊಟ್ಟಾಗ ನಾವು ಯಾವ ರೀತಿ ಲೆಕ್ಕ ಬಿಡಿಸ್ಬೇಕು ಅನ್ನೋದನ್ನು ಇಲ್ಲಿ ನೋಡೋಣ. ಒಂದು ಉದಾಹರಣೆ ಮೂಲಕ ಈ ಲೆಕ್ಕವನ್ನು ನಿಮ್ಗೆ ತಿಳಿಪಡಿಸ್ತೇನೆ. ಉದಾಹರಣೆ 8ರ ಅವಿಭಾಜ್ಯ ಅಪವರ್ತನಗಳು. ಅವಿಭಾಜ್ಯ ಅಪವರ್ತನೀಕರಣ ಅಂತ ಕರೀತಾರೆ. ಅಪವರ್ತನಗಳನ್ನು ಬರೆಯಿರಿ ಅಂತ ಹೇಳ್ಬೋದು. ಇನ್ನು ಜಸ್ಟ್ ಸಿಂಪಲ್ ಆಗಿ ನಮ್ಗೆ ತಿಳ್ಕೊಂಡು ಸಾಕಾಯ್ತು. ಈಗ ಅವಿಭಾಜ್ಯ ಅಪವರ್ತನಗಳನ್ನು ತಿಳ್ಕೊಳ್ಳೋಣ. ಈಗ ಅವಿಭಾಜ್ಯ ಅಪವರ್ತನಗಳು ಇಲ್ಲಿ ನೋಡ್ರಿ. ಹಿಂಗೆ ಅಂದ್ರೆ 8ನ್ನು ಈ ರೀತಿ ಬರ್ಕೋಬೇಕು. ಬರ್ಕೊಂಡು ಅವಿಭಾಜ್ಯ ಸಂಖ್ಯೆಗಳಿಂದ ಅದನ್ನು ಭಾಗಿಸ್ತಾ ಹೋಗ್ಬೇಕು. ಅನುಕ್ರಮವಾಗಿ ಎಷ್ಟು ಬಾರಿ ಆದರೂ ಭಾಗಿಸಿ ಮುಂದಿನ ಅವಿಭಾಜ್ಯ ಸಂಖ್ಯೆಗಳಿಗೆ ಭಾಗಿಸ್ತಾ ಹೋಗ್ಬೇಕು. ಈಗ ನಿಮಗೆ ಉದಾಹರಣೆ ಹೇಳಿದ್ನಂದ್ರೆ ಈಗ ಕ್ಲಿಯರಾಗಿ ಗೊತ್ತಾಗುತ್ತೆ. 2 4 2 2 2 1 ಅವಿಭಾಜ್ಯ ಸಂಖ್ಯೆಗಳಿಂದ ಮಾತ್ರ ಇದು ನೀವು ಭಾಗಿಸ್ತಾ ಹೋಗ್ಬೇಕು. ನೋಡಿ, ಈಗ 8ರ ಅವಿಭಾಜ್ಯ ಅಪವರ್ತನಗಳು. 8ರ ಅವಿಭಾಜ್ಯ ಅಪವರ್ತನಗಳು. ಅವಿಭಾಜ್ಯ ಅಪವರ್ತನಗಳು ಅಪವರ್ತನಗಳು ಇಲ್ಲಿ ನೋಡ್ರಿ, ಇವನ್ನ ಬರಿತೀರಿ. ಇಲ್ಲಿ ವಿಶೇಷ ಅಂದರೆ ಗುಣಾಕಾರ ಚಿಹ್ನೆ ಹಾಕಿ ಬರಿಬೇಕು. ಇವನ್ನ 2 ಗುಣಾಕಾರ 2 ಗುಣಾಕಾರ 2. ಇವು ಮೂರು ಸಂಖ್ಯೆಗಳನ್ನ ಗುಣಾಕಾರ ಮಾಡಿದರೆ ಮತ್ತೆ ಅದೇ ಸಂಖ್ಯೆ ಬರ್ಬೇಕು. ನೋಡಿ, 2 2 4 4 2 8 ಹಂಗೆ ಮತ್ತೆ ಮೂಲ ಸಂಖ್ಯೆನ ಬರಬೇಕು. ಇದಕ್ಕೆ ಏನಂತಾರೆ ರೀ? ಅವಿಭಾಜ್ಯ ಅಪವರ್ತನೀಕರಣ ಅಂತ ಕರೀತಾರೆ. ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತ ಕರೀತಾರೆ. ಮತ್ತು ಅಪವರ್ತನಗಳನ್ನ ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದಂಗೆ 8ರ ಅಪವರ್ತನಗಳು 8ರ ಅಪವರ್ತನಗಳು ಅಂತ ಎಷ್ಟೇ ಕೇಳಿದರೆ ಹೆಂಗೆ ಮಾಡೋದ್ರಿ ಅಂತ. 8ರ ಅಪವರ್ತನಗಳು ಯಾವುವು ಅಂತ ಕೇಳ್ಯಾರ ಅಂತ ಇಟ್ಕೊಡ್ರಿ. ಅದಕ್ಕೆ ನೇರವಾಗಿ ಉತ್ತರ ಇಲ್ಲೇ ಬರಿತೇನೆ. 1 2 4 8 ಬರಿತೀವಿ. ಅಂದರೆ 8 ಯಾವ್ಯಾವ ಮಗ್ಗಿ ಒಳಗೆ ಐತಿ ಬರೀದು ಬರೀ ಅಪವರ್ತನಗಳನ್ನ ಬರ್ದಂಗೆ ಆಯಿತು. ಇಲ್ಲೇ ಕಾಮ ಹಾಕಿ ಬರಿತೀರಿ. ನೋಡಿ, ಇದಕ್ಕೆ ವ್ಯತ್ಯಾಸ ಏನಪ್ಪ ಅಂದರೆ ಗುಣಾಕಾರ ಚಿಹ್ನೆ ಹಾಕಿ ಇಲ್ಲಿ ಬರಿತೀರಿ. ಇಲ್ಲಿ ಆ ಸಂಖ್ಯೆಗಳನ್ನು ಗುಣಾಕಾರ ಮಾಡಿದಾಗ ಬರುವಂಥ ಗುಣಲಬ್ಧ ಅದಾಗಿರ್ತೈತಿ. ಇಲ್ಲಿ ಆಗಿರಂಗಿಲ್ಲ. ಮತ್ತು ಅವಿಭಾಜ್ಯ ಸಂಖ್ಯೆಗಳು ಅಷ್ಟೇ ಇರ್ತಾವಲ್ಲಿ. ಇಲ್ಲಿ ಭಾಜ್ಯ ಸಂಖ್ಯೆಗಳು ಇರ್ತಾವೆ, ಅವಿಭಾಜ್ಯ ಸಂಖ್ಯೆಗಳು ಇರ್ತಾವೆ. ಅದಕ್ಕೆ ಪ್ರಶ್ನೆಯನ್ನು ಸರಿಯಾಗಿ ಓದ್ಕೋಬೇಕು. ಅಪವರ್ತನಗಳು ಬರೀರಿ ಅಂದರೆ 1ರಿಂದ ಸ್ಟಾರ್ಟ್ ಮಾಡಬೇಕು, 8ರವರೆಗೆ ನಡು ಬರುವಂಥ ಯಾವ ಮಗ್ಗಿ ಒಳಗೆ ಐತೆ ಆ ಸಂಖ್ಯೆಯನ್ನು ಬರೀಬೇಕು. ಇಲ್ಲಿ ಅವಿಭಾಜ್ಯ ಅಪವರ್ತನಗಳು ಬರೀರಿ ಅಂದಾಗ ಅದು ಅವಿಭಾಜ್ಯ ಸಂಖ್ಯೆಗಳಿಂದ ಮಾತ್ರ ಭಾಗಿಸ್ತಾ ಹೋಗಬೇಕು. 1 ಬರೋವರೆಗೆ ಅದನ್ನ ಭಾಗಿಸ್ತಾ ಹೋಗ್ತೀರಿ. ಈಗ ಇವುಗಳಿಗೆ ಗುಣಾಕಾರ ಮಾಡಿದರೆ ನಿಮಗೆ ಇದೇ ಸಂಖ್ಯೆ ಬರ್ತೈತಿ. ಇದಕ್ಕೆ ಅವಿಭಾಜ್ಯ ಅಪವರ್ತನೀಕರಣ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತ ಕರೀತಾರೆ. ಇನ್ನೊಂದಿಷ್ಟು ಉದಾಹರಣೆಗಳನ್ನ ಇಲ್ಲಿ ನೋಡೋಣ್ರಿ. 12ರ ಅವಿಭಾಜ್ಯ ಅಪವರ್ತನಗಳು. ಅಪವರ್ತನಗಳು ನೋಡ್ರಿ ಯಾವಾಗ ಪ್ರಶ್ನೆಗೆ ಕೇಳಿದ 12ರ ಅವಿಭಾಜ್ಯ ಅಪವರ್ತನ ಬರೀರಿ ಅಂತ ಪ್ರಶ್ನೆ ಕೇಳಿದಾಗ ನಾವು 12ನ್ನ ಬರೀತೀರಿ. ಇದೇ ಈಗ ಬರ್ದಂಗೆ 8ನ್ನು ಬರ್ದಂಗೆ. ಅದೇ ರೀತಿ ಇಲ್ಲ ಮತ್ತೆ 2ರಿಂದ ಅವಿಭಾಜ್ಯ ಸಂಖ್ಯೆಗಳಿಂದ ನೀವು ಅದನ್ನು ಸುಲಭೀಕರಿಸ್ತಾ ಹೋಗಬೇಕು, ಅದಕ್ಕೆ ಭಾಗಿಸ್ತಾ ಹೋಗಬೇಕು. ನೋಡಿ, 2 6 2 3 3 1 1 ಬರುವವರೆಗೆ ಅದನ್ನು ಅವಿಭಾಜ್ಯ ಸಂಖ್ಯೆಗಳಿಂದ ಸಿಂಪ್ಲಿಫಿಕೇಶನ್ ಮಾಡ್ತೀರಿ. ಹಾಗಾದ್ರೆ ಯಾವುದು ರೀ? 2 ಗುಣಾಕಾರ 2 ಗುಣಾಕಾರ 3. ನೋಡಿರಿ, ಗುಣಾಕಾರ ಮಾಡಿದ್ರೆ ಮತ್ತೆ ಅದೇ ಸಂಖ್ಯೆ ಬರ್ತೈತಿ. ಇರುವಂಥವು ಅವಿಭಾಜ್ಯ ಸಂಖ್ಯೆಗಳದಾವೆ. ಇದಕ್ಕೆ ಅವಿಭಾಜ್ಯ ಅಪವರ್ತನೀಕರಣ ಅಂತ ಕರೀತಾರೆ. ನೆಕ್ಸ್ಟ್ ಇನ್ನೊಂದಿಷ್ಟು ಉದಾಹರಣೆಗಳನ್ನ ತೊಗೊಂಡ್ರೆ ಇಲ್ಲಿ ಸಾಕಷ್ಟು ಉದಾಹರಣೆಗಳನ್ನ ತಗೋಬೋದು. ಇಲ್ಲಿ ಇನ್ನೊಂದು ಇದ್ರ ಜೊತೆಗೆ ಇನ್ನೊಂದು ಶಬ್ದವನ್ನು ಕೇಳಿರ್ತಾರೆ, ಇನ್ನೊಂದು ಪ್ರಶ್ನೆ ಕೇಳ್ಬೋದು.
ಅಪವರ್ತನ ವೃಕ್ಷ 108 ಬರ್ಕೋತೀರಿ. 2ರಿಂದ 2 5ಲೆ 2 4ಲೆ ನೋಡಿರಿ, 2 2ಲೆ 2 1 ಹಿಡಿತು 2 7 14. ನೆಕ್ಸ್ಟ್ 3 9ಲೆ 3 3ಲೆ 3 1ಲೆ ಈ ರೀತಿ ಬರ್ಕೊಂಡ್ಮೇಲೆ ಮತ್ತು 108 ಬರೀತೀರಿ. 2 ಭಾಗಗಳನ್ನ ಮಾಡ್ತೀರಿ. ಇಲ್ಲೇ 5 ಸಂಖ್ಯೆ ಅದಾವೆ. ಈಗ ಹೆಂಗೆ ಮಾಡು, ಒಂದು ಕಡೆ 3 ಮಾಡಿರಿ, ಒಂದು ಕಡೆ 2 ಮಾಡಿರಿ. 2 2ಲೆ 4 4 3ಲೆ 12 3 3ಲೆ 9 12 9ಲೆ ಮತ್ತು 108. ಮತ್ತು ಇಲ್ಲಿ ಡಿವೈಡ್ ಮಾಡಿರಿ. 4 3ಲೆ 12 3 3ಲೆ 9. ನೆಕ್ಸ್ಟ್ ಇಲ್ಲಿ ಮತ್ತೆ ಭಾಗ ಹೋಗ್ತದೆ. ಅದರ ಕೊನೆಗೆ ಅವಿಭಾಜ್ಯ ಸಂಖ್ಯೆಗಳೇ ಉಳಿಬೇಕು. ಕೊನೆಯ ತುದಿಗೆ ಅಪವರ್ತನದ ಟೊಂಗೆಯನ್ನು ಏನು ಬರಿತಿರಲ್ಲ, ವೃಕ್ಷದ ಟೊಂಗೆ ಟೈಪ್ ಇರ್ತೈತೆ. ಕೊನೆಯ ಟೊಂಗೆಯಾಗಿ ಏನಿರಬೇಕಂದ್ರೆ ಅವಿಭಾಜ್ಯ ಸಂಖ್ಯೆಗಳು ಕೊನೆಗೆ ಉಳಿದಿರಬೇಕು. ಈ ರೀತಿ ಅವಿಭಾಜ್ಯ ಅಪವರ್ತನಗಳ ಬಗ್ಗೆ ನಾವು ಒಂದಿಷ್ಟು ಮಾಹಿತಿಯನ್ನು ಪಡ್ಕೊಂಡಿದ್ದೀವಿ. ಇದ್ರ ಮ್ಯಾಗ ಮತ್ತೆ ಸಾಕಷ್ಟು ಲೆಕ್ಕಗಳು ಬರ್ತವೆ. ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ, ಮುಂದಿನ ವಿಡಿಯೋದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾವ ರೀತಿ ಲೆಕ್ಕಗಳು ಬರ್ತಾವೆ ಮುಂದಿನ ವಿಡಿಯೋದಲ್ಲಿ ನಿರೀಕ್ಷಿಸಿ.